ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಒನ್ ಸ್ಟೆಪ್ ಟು ಸಕ್ಸಸ್ ಸ್ಮಾರ್ಟ್ ಕ್ಲಾಸಸ್ಗೆ ಸ್ವಾಗತ. ನೋಡಿ ಫ್ರೆಂಡ್ಸ್, ನಾವಿವತ್ತು ಏನು ಮಾಡೋಣಪ್ಪ ಅಂದರೆ ಹಿಂದಿನ ಪರೀಕ್ಷೆಗಳಲ್ಲಿ ಗ್ರೂಪ್ ಸಿ ಆಗಿರ್ಬೋದು, ಬೇರೆ ಬೇರೆ ಪರೀಕ್ಷೆಗಳಲ್ಲಿ ಕಂಪ್ಯೂಟರ್ನ ಬಗ್ಗೆ ಕೇಳಿದಂಥ ಪ್ರಶ್ನೆಗಳನ್ನು ಇವತ್ತು ಡಿಸ್ಕಷನ್ ಮಾಡ್ತಾ ಬರೋಣ. ಮೊದಲನೇ ಪ್ರಶ್ನೆ, HTML ಸ್ಟ್ಯಾಂಡ್ಸ್ ಫಾರ್. HTMLನ ವಿಸ್ತೃತ ರೂಪ ಏನಂತ ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್. ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್ ಅನ್ನೋದು HTMLನ ವಿಸ್ತೃತ ರೂಪ. ನೆಕ್ಸ್ಟ್, ಟು ಇನ್ಸರ್ಟ್ ಅ ನ್ಯೂ ವರ್ಕ್ಶೀಟ್ ಇನ್ MS Excel ವಿ ಪ್ರೆಸ್. ನಾವು ಹೊಸ ವರ್ಕ್ಶೀಟನ್ನು MS Excelನಲ್ಲಿ ಇನ್ಸರ್ಟ್ ಮಾಡೋಕ್ಕೆ ಏನನ್ನು ಪ್ರೆಸ್ ಮಾಡ್ತೀವಪ್ಪ ಅಂದರೆ Shift+F11 ಪ್ರೆಸ್ ಮಾಡ್ತೀವಿ. ಟು ಸೆಂಡ್ ಆ್ಯನ್ ಇಮೇಲ್ ಟು ಮಲ್ಟಿಪಲ್ ರಿಸಿಪೆಂಟ್ಸ್ ಬೈ ಹೈಡಿಂಗ್ ದಿ ಅಡ್ರೆಸ್ ಆಫ್ ಅದರ್ ರಿಸಿಪೆಂಟ್ಸ್ ವಿ ಯೂಸ್ ಆಪ್ಷನ್. ನೋಡಿ ಫ್ರೆಂಡ್ಸ್, ನಾವು ಒಂದು ಇಮೇಲನ್ನು ಮಲ್ಟಿಪಲ್ ರೆಸಿಪೆಂಟ್ಸ್ಗಳಿಗೆ ಸೆಂಡ್ ಮಾಡೋಕ್ಕೆ ಮತ್ತು ಅವರ ಇಮೇಲ್ ಐ ಡಿ, ಒಬ್ಬರ ಇಮೇಲ್ ಐ ಡಿ ಇನ್ನೊಬ್ಬರಿಗೆ ಕಾಣಿಸ್ಬಾರ್ದು, ಇವರ ಇಮೇಲ್ ಐ ಡಿ ಇವ್ರಿಗೆ ಕಾಣಿಸ್ಬಾರ್ದು, ಆ ರೀತಿಯಾಗಿ ಹೈಡಿಂಗ್ ಮಾಡಿ ಇಮೇಲ್ ಐ ಡಿನ ಹೈಡ್ ಮಾಡಿ ಸೆಂಡ್ ಮಾಡೋದಕ್ಕೆ ಏನನ್ನು ಬಳಸ್ತೀವಪ್ಪ ಅಂದರೆ BCCಯನ್ನು ಬಳಸ್ತೀವಿ. BCCಯ ವಿಸ್ತೃತ ರೂಪ ಏನಪ್ಪ ಅಂದರೆ ಬ್ಲೈಂಡ್ ಕಾರ್ಬನ್ ಕಾಪಿ. ಏನು? ಬ್ಲೈಂಡ್ ಕಾರ್ಬನ್ ಕಾಪಿ. The following function key on keyboard can be used to view slideshow. ಯಾವ ಫಂಕ್ಷನ್ ಕೀಯನ್ನು ಯೂಸ್ ಮಾಡಿ ನಾವು ಸ್ಲೈಡ್ ಶೋವನ್ನು ಬಳಸಲು ಯೂಸ್ ಮಾಡ್ತೀವಪ್ಪ ಅಂದರೆ F5 ಯೂಸ್ ಮಾಡ್ತೀವಿ. F5 ಕೀಯನ್ನು ಬಳಸಿ ನಾವೇನು ಮಾಡ್ತೀವಿ? ಸ್ಲೈಡ್ ಶೋ ಮಾಡ್ತೀವಿ, ಅದರಲ್ಲಿ ಪವರ್ ಪಾಯಿಂಟ್ನಲ್ಲಿ. ನೆಕ್ಸ್ಟ್, FTP ಸ್ಟ್ಯಾಂಡ್ಸ್ ಫಾರ್. FTPನ ವಿಸ್ತೃತ ರೂಪ ಏನಪ್ಪ ಅಂದರೆ ಫೈಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್. ಫೈಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಎಂಬುದು HTPನ ವಿಸ್ತೃತ ರೂಪವಾಗಿದೆ. ಸ್ಟೋರೇಜ್ ಕೆಪಾಸಿಟಿ ಆಫ್ 3.5 ಇಂಚ್ ಫ್ಲಾಪಿ ಡಿಸ್ಕ್ ಈಸ್. 3.5 ಇಂಚಿನ ಫ್ಲಾಪಿ ಡಿಸ್ಕ್ನ ಸ್ಟೋರೇಜ್ ಕೆಪಾಸಿಟಿ ಎಷ್ಟಪ್ಪ ಅಂದರೆ 1.44 MB. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಅ ಪವರ್ ಪಾಯಿಂಟ್ ವೇವ್. ಈ ಕೆಳಗಿನವುಗಳಲ್ಲಿ ಯಾವುದು ಪವರ್ ಪಾಯಿಂಟ್ ವೇವ್ ಅಲ್ಲ ಅಂತ ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಔಟ್ಲೈನ್ ವೇವ್. ಔಟ್ಲೈನ್ ವೇವ್ ಎಂಬುದು ಪವರ್ ಪಾಯಿಂಟ್ ವೇವ್ ಅಲ್ಲ. ಉಳಿದಂಥ ಸ್ಲೈಡ್ ಶೋ ವೇವ್, ಸ್ಲೈಡ್ ವೇವ್, ಪ್ರೆಸೆಂಟೇಷನ್ ವೇವ್ ಇವು ಮೂರು ಕೂಡ ಏನಪ್ಪ ಅಂದರೆ ಪವರ್ ಪಾಯಿಂಟ್ ವೇವ್ಗಳಾಗಿವೆ. ನೆಕ್ಸ್ಟ್, ಅ ನೆಟ್ವರ್ಕ್ ಡಿವೈಸ್ ದ್ಯಾಟ್ ಕನ್ವರ್ಟ್ಸ್ ಡಿಜಿಟಲ್ ಸಿಗ್ನಲ್ಸ್ ಇಂಟು ಅನಾಲಾಗ್ ಸಿಗ್ನಲ್ಸ್ ಈಸ್. ನೋಡಿ ಫ್ರೆಂಡ್ಸ್, ಒಂದು ನೆಟ್ವರ್ಕ್ ಡಿವೈಸ್ ಇದೆ. ಆ ಯಾವ ಡಿವೈಸ್ ಏನು ಮಾಡುತ್ತೆ? ಯಾವ ಡಿವೈಸ್ ಡಿಜಿಟಲ್ ಸಿಗ್ನಲ್ ಇದ್ದಿದ್ದನ್ನು ಅನಾಲಾಗ್ ಸಿಗ್ನಲ್ ಆಗಿ ಕನ್ವರ್ಟ್ ಮಾಡುತ್ತೆ ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಮೋಡೆಮ್. ಮೋಡೆಮ್ ಏನು ಮಾಡುತ್ತೆ? ಡಿಜಿಟಲ್ ಸಿಗ್ನಲ್ಸ್ ಇದ್ದಿದ್ದನ್ನು ಅನಾಲಾಗ್ ಸಿಗ್ನಲ್ಸ್ ಆಗಿ, ಅನಾಲಾಗ್ ಸಿಗ್ನಲ್ಸ್ ಇದ್ದಿದ್ದನ್ನು ಡಿಜಿಟಲ್ ಸಿಗ್ನಲ್ಸ್ ಆಗಿ ಕನ್ವರ್ಟ್ ಮಾಡುತ್ತೆ. ಯಾವುದು? ಮೋಡೆಮ್. ವಿಚ್ ಆಫ್ ದ ಫಾಲೋವಿಂಗ್ ಮೆಮರೀಸ್ ದ್ಯಾಟ್ ಹ್ಯಾಸ್ ಶಾರ್ಟೆಸ್ಟ್ SS ಟೈಮ್. ಈ ಕೆಳಗಿನವುಗಳಲ್ಲಿ ಯಾವುದು ಶಾರ್ಟೆಸ್ಟ್ SS ಟೈಮನ್ನು ಕನ್ಸ್ಯೂಮ್ ಮಾಡ್ತೈತಪ್ಪ ಅಂದರೆ ಕ್ಯಾಚ್ ಮೆಮರಿ. ಕ್ಯಾಚ್ ಮೆಮರಿ ಏನು ಮಾಡುತ್ತೆ? ಶಾರ್ಟೆಸ್ಟ್ SS ಟೈಮನ್ನು ಕನ್ಸ್ಯೂಮ್ ಮಾಡುತ್ತೆ. ನೆಕ್ಸ್ಟ್, ಅ ಟೆಕ್ನಿಕ್ ಆಫ್ ಎನ್ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್ ಮೆಸೇಜಸ್ ಕಾಲ್ಡ್. ಎನ್ಕೋಡಿಂಗ್ ಮತ್ತು ಡಿಕೋಡಿಂಗ್ ಮೆಸೇಜಸ್ಗಳನ್ನು ಏನಂತ ಕರಿತೀವಪ್ಪ ಅಂದರೆ ಕ್ರಿಪ್ಟೋಗ್ರಾಫಿ ಅಂತ ಕರಿತೀವಿ. ಏನಂತ ಕರಿತೀವಿ? ಕ್ರಿಪ್ಟೋಗ್ರಾಫಿ. ನ್ಯೂಮೆನಿಕ್ಸ್ ಆರ್ ಯೂಸ್ಡ್ ಇನ್. ನ್ಯೂಮೆನಿಕ್ಸ್ಗಳನ್ನು ಯಾವುದರಲ್ಲಿ ಬಳಸಲಾಗುತ್ತೆ ಅಂತ ಕೇಳಲಾಗಿದೆ. ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್ನಲ್ಲಿ ಬಳಸಲಾಗುತ್ತೆ. ನ್ಯೂಮೆನಿಕ್ಸ್ನನ್ನು ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್ನಲ್ಲಿ ಬಳಸಲಾಗುತ್ತೆ. ಅ ಫ್ಲೋ ಚಾರ್ಟ್ ಡಿನೋಟ್ಸ್. ಫ್ಲೋ ಚಾರ್ಟ್ ಏನನ್ನು ಡಿನೋಟ್ ಮಾಡುತ್ತೆ ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಗ್ರಾಫಿಕಲ್ ಫಾರ್ಮ್ ಆಫ್ ಅಲ್ಗಾರಿಥಮ್. ಏನನ್ನು ಡಿನೋಟ್ ಮಾಡುತ್ತೆ? ಗ್ರಾಫಿಕಲ್ ಫಾರ್ಮ್ ಆಫ್ ಅಲ್ಗಾರಿಥಮ್. ಸಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ವಾಸ್ ಡೆವಲಪ್ಡ್ ಬೈ. ಸಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜನ್ನು ಯಾರು ಡೆವಲಪ್ ಮಾಡಿದ್ದಾರೆ ಅಂತ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಡೆನಿಸ್ ರಿಟ್ಚಿ. ಡೆನಿಸ್ ರಿಟ್ಚಿ ಅವರು ಏನು ಮಾಡ್ತಾರೆ? ಸಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜನ್ನು ಡೆವಲಪ್ ಮಾಡ್ತಾರೆ. ನೆಕ್ಸ್ಟ್, ಡ್ಯಾಶ್ ಆ್ಯಕ್ಟ್ಸ್ ಆ್ಯಸ್ ಆನ್ ಇಂಟರ್ಫೇಸ್ ಬಿಟ್ವೀನ್ ಮ್ಯಾನ್ ಆ್ಯಂಡ್ ಮಷಿನ್. ಈ ಕೆಳಗಿನವುಗಳಲ್ಲಿ ಯಾವುದು ಮನುಷ್ಯ ಮತ್ತು ಮಷಿನ್ ನಡುವೆ ಇಂಟರ್ಫೇಸ್ ಆಗಿ ವರ್ಕ್ ಮಾಡುತ್ತೆ ಅಂತ ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪರೇಟಿಂಗ್ ಸಿಸ್ಟಮ್.
ಆಪರೇಟಿಂಗ್ ಸಿಸ್ಟಮನ್ನು ಒ ಎಸ್ ಕೂಡ ಅಂತ ಕೂಡ ಕರೀತಾರೆ. ದ ಪರ್ಫಾರ್ಮೆನ್ಸ್ ಆಫ್ ಕ್ಯಾಚ್ ಮೆಮರಿ ಈಸ್ ನೇಮ್ಡ್ ಇನ್ ಟರ್ಮ್ಸ್ ಆಫ್. ನೋಡಿ ಫ್ರೆಂಡ್ಸ್, ಕ್ಯಾಚ್ ಮೆಮರಿಯ ಪರ್ಫಾರ್ಮೆನ್ಸನ್ನು ಯಾವ ಹೆಸರಿನಿಂದ ಕರೀತಾರೆ ಅಂತೇಳಿ ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಹಿಟ್ ರೇಷಿಯೋ. ಏನಂತ ಕರೀತಾರೆ? ಹಿಟ್ ರೇಷಿಯೋ. ನೆಕ್ಸ್ಟ್, ವೇರ್ ಈಸ್ ದ ಕ್ಯಾಚ್ ಮೆಮರಿ ಲೊಕೇಟೆಡ್? ಕ್ಯಾಚ್ ಮೆಮರಿ ಎಲ್ಲಿ ಕಂಡು ಬರ್ತೈತೆ ಅಂತೇಳಿ ಪ್ರಶ್ನೆ ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಸಿ ಪಿ ಯು. ಸಿ ಪಿ ಯು ಅನ್ನು ಏನಂತ ಕರೀತಾರಪ್ಪ ಅಂದರೆ ಕಂಪ್ಯೂಟರ್ನ ಮೆದುಳು ಅಂತ ಕರೀತಾರೆ. ಮೆಮ್ರಿ ಆಫ್ ಕಂಪ್ಯೂಟರ್ ಅಂತ ಕರೀತಾರೆ. ಯಾವುದನ್ನು? ಸಿ ಪಿ ಯು ಅನ್ನು. ಸಿ ಪಿ ಯುನ ವಿಸ್ತೃತ ರೂಪ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್. ಏನು? ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್. ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಇದು ಸಿ ಪಿ ಯುನ ವಿಸ್ತೃತ ರೂಪ. ನೆಕ್ಸ್ಟ್, ವಿಚ್ ಟರ್ಮ್ ಈಸ್ ರಿಲೇಟೆಡ್ ಟು ಡಾಟಾಬೇಸ್? ಈ ಕೆಳಗಿನವುಗಳಲ್ಲಿ ಯಾವ ಟರ್ಮ್ ಡಾಟಾಬೇಸ್ಗೆ ರಿಲೇಟೆಡ್ ಆಗಿದೆ ಅಂತೇಳಿ ಪ್ರಶ್ನೆಯನ್ನು ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಒರಾಕಲ್. ಒರಾಕಲ್ ಎಂಬ ಟರ್ಮ್ ಡಾಟಾಬೇಸ್ಗೆ ರಿಲೇಟೆಡ್ ಆಗಿದೆ. ಡಿಫಾಲ್ಟ್ ಲೆಫ್ಟ್ ಮಾರ್ಜಿನ್ ಇನ್ ಎಮ್ ಎಸ್ ವರ್ಡ್ ಈಸ್. ಎಮ್ ಎಸ್ ವರ್ಡ್ನಲ್ಲಿ ಬೈ ಡಿಫಾಲ್ಟ್ ಲೆಫ್ಟ್ ಮಾರ್ಜಿನ್ ಎಷ್ಟಿರುತ್ತೆ ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ 1.25 ಇಂಚ್. ಎಷ್ಟು? 1.25 ಇಂಚ್. ಇದು ಏನಪ್ಪ ಅಂದರೆ ಬೈ ಡಿಫಾಲ್ಟ್ ಲೆಫ್ಟ್ ಮಾರ್ಜಿನ್ ಇರ್ತೈತಿ. ಯಾವುದರಲ್ಲಿ? ಎಮ್ ಎಸ್ ವರ್ಡ್ನಲ್ಲಿ. ಅ ವೆಬ್ಸೈಟ್ಸ್ ಮೇನ್ ಪೇಜ್ ಈಸ್ ಕಾಲ್ಡ್. ಒಂದು ವೆಬ್ಸೈಟ್ನಲ್ಲಿ ಮೇನ್ ಪೇಜನ್ನು ಏನಂತ ಕರಿತೀವಿ ಅಂತೇಳಿ ಪ್ರಶ್ನೆಯನ್ನು ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಹೋಮ್ ಪೇಜ್. ಇದಂತೂ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ. ಒಂದು ವೆಬ್ಸೈಟ್ ಓಪನ್ ಮಾಡಿದಾಗ ಸ್ಟಾರ್ಟಿಂಗ್ ಬರ್ತೈತಲ್ಲ ಆ ಪೇಜನ್ನು ಏನಂತ ಕರಿತೀವಿ? ಹೋಮ್ ಪೇಜ್ ಅಂತೇಳಿ ಕರಿತೀವಿ. ಕೊನೆಯ ಪ್ರಶ್ನೆ, ವಿಚ್ ಆಪರೇಟಿಂಗ್ ಸಿಸ್ಟಮ್ ಈಸ್ ಡೆವಲಪ್ಡ್ ಬೈ ಆ್ಯಪಲ್? ಆ್ಯಪಲ್ನಿಂದ ಯಾವ ಆಪರೇಟಿಂಗ್ ಸಿಸ್ಟಮ್ ಅಂದರೆ ಒ ಎಸ್ ಅನ್ನು ಡೆವಲಪ್ ಮಾಡಲಾಗಿದೆ ಅಂತ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಮ್ಯಾಕಂಟೋಶ್. ಯಾವುದು? ಮ್ಯಾಕ್ ಒ ಎಸ್ ಹತ್ಕೊಳ್ಳಲಾಗಿದೆ. ಮ್ಯಾಕಂಟೋಶ್ ಆಪರೇಟಿಂಗ್ ಸಿಸ್ಟಮನ್ನು ಆ್ಯಪಲ್ನವರು ಡೆವಲಪ್ ಮಾಡಿದ್ದಾರೆ. ಹೌದಾ? ಇದಿಷ್ಟೇನಾಗಿತ್ತಪ್ಪ ಅಂದರೆ ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಳಿದಂಥ ಕಂಪ್ಯೂಟರ್ನ ಪ್ರಶ್ನೆಗಳಾಗಿದ್ದವು. ಇದೇ ರೀತಿ ಇನ್ನಿತರ ತರಗತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.